ಕಪಿಲಾಚಾರ್ಯಾಯ ನಮಃ. ಕಪಿಲನ ಬಗ್ಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬಂದದನ್ನು ಈ ಹಿಂದೆ ನೋಡಿದ್ದೀವಿ. ಭಾಗವತದ ಮೊದಲ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಪಂಚಮ ಕಪಿಲೋ ನಾಮ ಅನ್ನುವ ಶ್ಲೋಕದಲ್ಲಿ ಅವನ ಬಗ್ಗೆ ವರ್ಣನೆ ಇದೆ. ಅಲ್ಲಿ ಭಾಗವತ ತಾತ್ಪರ್ಯದ ಪದ್ಮಪುರಾಣದ ಶ್ಲೋಕದಲ್ಲಿ ಕಪಿಲೋ ವಾಸುದೇವಾಖ್ಯ ತಂತ್ರಂ ಸಾಂಖ್ಯಂ ಜಗಾದಹ ಅನ್ನುವಲ್ಲಿ ಇಬ್ಬರು ಕಪಿಲರಿದ್ದರು. ಒಬ್ಬ ಕಪಿಲ ವಾಸುದೇವ ಭಗವಂತನ ಅವತಾರವನು, ಮತ್ತೊಬ್ಬ ಕಪಿಲ ಅಂತಿದ್ದ. ಇಬ್ಬರಿಗೂ ಕೂಡ ಆಸುರಿ ಅನ್ನುವವರೇ ಶಿಷ್ಯರಾಗಿದ್ದರು, ಆಸುರಿ ಅನ್ನುವ ಹೆಸರಿನವರೇ ಶಿಷ್ಯರಾಗಿದ್ದರು. ಅದರಲ್ಲಿ ಮೊದಲು ಭಗವಂತ ಉಪದೇಶ ಮಾಡಿದ್ದೇನಿದೆ ಅದು ವೇದಾರ್ಥದಿಂದ ಕೂಡಿದಂಥ ಸಾಂಖ್ಯಶಾಸ್ತ್ರ. ಇನ್ನೊಬ್ಬ ಕಪಿಲ ಹೇಳಿದ ಶಾಸ್ತ್ರ ಏನಿದೆ ಅದು ಕುತರ್ಕದಿಂದ ಕೂಡಿದ ಶಾಸ್ತ್ರ ಅಂತ ಅಲ್ಲಿ ಬಂದಿದೆ. ಮುಂದೆ ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದ 3ನೇ ಶ್ಲೋಕದಲ್ಲಿಯೂ ಜಜ್ಞೇಚ ಕರ್ದಮ ಗೃಹೇ ದ್ವಿಜ ದೇವಹೂತ್ಯಾಂ ಸ್ತ್ರೀಭಿಸ್ಸಮಂ ನವಭಿರಾತ್ಮಗತಿಂ ಸ್ವಮಾತ್ರೆ ಅಂತ ಮತ್ತೊಂದು ಬಾರಿ ಅವನ ವರ್ಣನೆ ಇದೆ. ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರ ಮಗನಾಗಿ ಜನಿಸಿದ. ಅವನಿಗೆ 9 ಜನ ಸಹೋದರಿಯರು. ತನ್ನ ತಾಯಿಗೆ ಸಾಂಖ್ಯಶಾಸ್ತ್ರವನ್ನು ಉಪದೇಶ ಮಾಡಿದ. ಮತ್ತು ನಮ್ಮೆಲ್ಲ ಸಾಧಕರಿಗೆ ಏನು ವಿಷಯಾಸಕ್ತಿ ಅನ್ನುವ ದೋಷ ಇದೆ, ಮನೋದೋಷ, ಅದನ್ನು ಕಳೆದು ತನ್ನ ಸಾಕ್ಷಾತ್ಕಾರವನ್ನು ಮತ್ತು ತನ್ನ ಗತಿಯನ್ನು ಮೋಕ್ಷವನ್ನು ಕೂಡ ಕರುಣಿಸಿದ ಅಂತ ಇಷ್ಟು ಆತನ ಬಗ್ಗೆ ಆ 2ನೇ ಸ್ಕಂದದಲ್ಲಿ ನಮಗೆ ಕಂಡುಬರುವಂಥ ವರ್ಣನೆ. ಛಾಂದೋಗ್ಯ ಭಾಷ್ಯದ 3ನೇ ಅಧ್ಯಾಯದಲ್ಲಿ ಉಪನಿಷತ್ತಿನಲ್ಲಿ ಹೀಗೆ ಮಾತಿದೆ, ಭಾಷ್ಯದಲ್ಲಿ ಅದರ ವಿವರ ಇದೆ. ಏತಸ್ಮ ವೈ ತದ್ವಿದ್ವಾನಾಹ ಮಹಿದಾಸ ಐತರೇಯ ಅನ್ನುವ ಉಪನಿಷತ್ ವಾಕ್ಯವನ್ನು ವಿವರಿಸುವಾಗ ಮಹಿದಾಸ ಕೃಷ್ಣ ಮತ್ತು ಮಹಿದಾಸ ಐತರೇಯ ಒಬ್ಬ, ಕೃಷ್ಣ ಅಂತ ಮತ್ತೊಬ್ಬ, ಇನ್ನೊಬ್ಬ ಕಪಿಲ ಅಂತ 3ನೇ ಅವನು. ಹೀಗೆ 3 ಭಗವಂತನ ಅವತಾರಗಳಿವೆ. ಅದಲ್ಲದೆ 3 ಹೆಸರಿನವರು ಬೇರೆ ವ್ಯಕ್ತಿಗಳು ಕೂಡ ಇದ್ದಾರೆ ಅನ್ನುವ ಮಾತನ್ನು ಆಚಾರ್ಯರು ಆ ಛಾಂದೋಗ್ಯ ಭಾಷ್ಯದಲ್ಲಿ ವಿವರಿಸ್ತಾರೆ. ಚತುರ್ಮುಖ ಬ್ರಹ್ಮನನ್ನ ಕುರಿತು ಘೋರವಾದ ತಪಸ್ಸು ಮಾಡಿದ್ರು. ಮುಂದಿನ ಜನ್ಮದಲ್ಲಿ ತಮಗೆ 3 ಭಗವಂತನ ಹೆಸರೇ ಬರಬೇಕು, ತಮ್ಮ ತಾಯಂದರಿಗೆ ಭಗವಂತನ ತಾಯಂದರ ಹೆಸರೇ ಬರಬೇಕು ಅಂತ ಅವರು ಪ್ರಾರ್ಥನೆ ಮಾಡಿದರು. ಆದ್ದರಿಂದ ಭಗವಂತನಂತೆ ಒಬ್ಬನಿಗೆ ಮಹಿದಾಸ ಅಂತ ಹೆಸರು ಬಂತು, ಅವನ ತಾಯಿಗೆ ಇತರ ಅಂತ ಹೆಸರಿತ್ತು. ಮತ್ತೊಬ್ಬನಿಗೆ ದೇವಕೀನಂದನ ಕೃಷ್ಣ ಅಂತ, ತಾಯಿ ದೇವಕಿ, ಅವಳ ಪುತ್ರ ಕೃಷ್ಣ ಇವನು ಅಂತ ಹೆಸರು ಪಡ್ಕೊಂಡ. ಮತ್ತೊಬ್ಬಳು ದೇವಹೂತಿ, ಅವಳು ಭಗವಂತನನ್ನ ಹೆತ್ತಿದ್ಲು. ಮತ್ತೊಬ್ಬಳು ದೇವಹೂತಿ ಕರ್ದಮ, ಈ ಕಪಿಲ ಅನ್ನುವ ವ್ಯಕ್ತಿಯನ್ನೇ ಮತ್ತೊಬ್ಬನನ್ನು ಹೆತ್ತಿದ್ಲು. ಆ ಕಪಿಲ ಅನ್ನುವನೊಬ್ಬ ಒಂದು ಪ್ರತ್ಯೇಕವಾದ ವರವನ್ನು ಕೇಳ್ಕೊಂಡಿದ್ದ. ಭಗವಂತನ ಶಿಷ್ಯರಿಗೆ ಏನು ಹೆಸರು ಇರ್ತದೋ ಅದೇ ಹೆಸರು ತನ್ನ ಶಿಷ್ಯರಿಗೂ ಬರಬೇಕು, ಪ್ರಶಿಷ್ಯರಿಗೂ ಅದೇ ಹೆಸರುಗಳು ಬರಬೇಕು ಅಂತ ಒಂದು ವರವನ್ನು ಕೇಳ್ಕೊಂಡಿದ್ರು. ಹೀಗೆ ಶಿಷ್ಯ ಪ್ರಶಿಷ್ಯರಿಗೆ ಭಗವಂತನ ಶಿಷ್ಯ ಪ್ರಶಿಷ್ಯರ ಹೆಸರೇ ಬರಬೇಕು ಅಂತ ಈ ಭಗವದ್ ಅವತಾರಕ್ಕಿಂತ ಭಿನ್ನನಾದ ಕಪಿಲ ಕೇಳ್ಕೊಂಡದ್ದು ಒಂದು ಪ್ರತ್ಯೇಕವಾದಂಥ ಹೆಸರು. ಇದಲ್ಲದೆ ಮಹಾಭಾರತದ ಶಾಂತಿ ಪರ್ವದ 359ನೇ ಅಧ್ಯಾಯ, ಇದು TR ಕೃಷ್ಣಾಚಾರ್ಯರ ಪಾಠಕ್ಕನುಸಾರವಾಗಿ ಹೇಳ್ತಿದ್ದೇನೆ. ಅಲ್ಲಿ 1ನೇ ಶ್ಲೋಕದಿಂದ ಆರಂಭಿಸಿ 1ನೇ ಶ್ಲೋಕ ಒಂದು ಕಡೆ ಉದ್ಧೃತ ಆಗಿದೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಶಾಸ್ತ್ರೀಯ ವನಿತ್ವಾಧಿಕರಣದಲ್ಲಿ, ಮತ್ತು 64ನೇ ಶ್ಲೋಕದಿಂದ 72ನೇ ಶ್ಲೋಕದವರೆಗೆ ಮತ್ತಷ್ಟು ಶ್ಲೋಕಗಳನ್ನು ಆಚಾರ್ಯರು ಸೂಚನೆ ಮಾಡಿದ್ದಾರೆ. ಅಲ್ಲಿಯೂ ಕೂಡ ಈ ಭಗವತ್ ಅವತಾರಕ್ಕಿಂತ ಭಿನ್ನನಾದ ಒಬ್ಬ ಕಪಿಲನ ಬಗ್ಗೆ ವರ್ಣನೆ ಇದೆ. ಸಾಂಖ್ಯಸ್ಯ ವಕ್ತಾ ಕಪಿಲ ಪರಮರ್ಷಿಸ್ಸ ಉಚ್ಯತೆ. ಸಾಂಖ್ಯದ ವಕ್ತಾ ಒಬ್ಬ ಕಪಿಲ ಅಂತಿದ್ದಾನೆ, ಅವನು ಪರಮರ್ಷಿ ಅಂತ ಕೆಲವರು ಹೇಳ್ತಾರೆ. ಪ್ರಾಚೀನರಾದಂತಹ ಚತುರ್ಮುಖಾದಿಗಳಿಗೂ ಜನಕಾಂತರೂ ಕೆಲವರು ಅಜ್ಞಾನಿಗಳು ಹೇಳ್ತಾರೆ. ಅದರದ್ದು ಯಾವುದೂ ಸರಿಯಲ್ಲ. ಅವನು ಬರೆದಂತಹ ಗ್ರಂಥವೂ ಕೂಡ ವಿವಾದಾತೀತವಾದದ್ದಲ್ಲ. ಅನೇಕ ಗೊಂದಲಗಳನ್ನು ತನ್ನ ಒಡಲಲ್ಲಿ ಇಟ್ಕೊಂಡಂಥದ್ದೇ ಅದು. ಎಲ್ಲ ಸಂಶಯಗಳನ್ನು ಪರಿಹರಿಸುವಂಥ ಗ್ರಂಥವೂ ಅಲ್ಲ. ಆದ್ದರಿಂದ ಆ ಗ್ರಂಥದಲ್ಲಿ ಭಗವಂತನ ಸನ್ನಿಧಾನವೂ ಇಲ್ಲ.
ಸಸಂಶಯಾನ್ ಹೇತುವಲಾನ್ ನಾಧ್ಯಾವಸತಿ ಮಾಧವ. ಯಾವುದರಿಂದ ಸರಿಯಾದ ತತ್ವಜ್ಞಾನ ದೊರೆಯಲಾರದೋ ಅಂಥ ಗ್ರಂಥಗಳಲ್ಲಿ ಭಗವಂತ ಇರುವುದಿಲ್ಲ ಅಂತ ಅದನ್ನು ವರ್ಣನೆ ಮಾಡಿದ್ದಾರೆ. ಇದು ಶಾಂತಿ ಪರ್ವದಲ್ಲಿ ಬರುವಂಥ, ಶಾಂತಿ ಪರ್ವದ ಉಪಪರ್ವವಾದಂಥ ಮೋಕ್ಷ ಧರ್ಮ ಪರ್ವದಲ್ಲಿ ಬರುವಂಥ ಒಂದು ಮಾತು. ಇದಲ್ಲದೆ ಅದೇ ಶಾಂತಿ ಪರ್ವದ ಮೋಕ್ಷ ಧರ್ಮ ಪರ್ವದಲ್ಲಿ 220ನೇ ಅಧ್ಯಾಯದಲ್ಲಿ ಯುಧಿಷ್ಠಿರ ಮತ್ತು ಭೀಷ್ಮರು ಮಾಡಿದಂಥ ಒಂದು ಸಂವಾದದಲ್ಲಿ ಈ ಪಂಚಶಿಖ ಅವನ ಬಗ್ಗೆ ಒಂದು ಉಲ್ಲೇಖ ಇದೆ. ಜನಕ ರಾಜ ಇಂಥದೊಂದು ಅಪೂರ್ವವಾದ ಸಾಧನೆಯನ್ನು ಹೇಗೆ ಮಾಡಿದ ಅಂತ ಯುಧಿಷ್ಠಿರ ಕೇಳ್ತಾನೆ. ಆಗ ಭೀಷ್ಮರು ಅದಕ್ಕೆ ಇಂಥದೊಂದು ಇತಿಹಾಸ ನಿನಗಿದೆ, ಒಂದು ಕೇಳಿ ಬರ್ತದೆ, ಅದನ್ನು ನಿನಗೆ ಹೇಳ್ತೇನೆ ಅಂತ ಅವರು ಹೇಳಿಕ್ಕೆ ತೊಡಗುತ್ತಾರೆ. ತಸ್ಯಸ್ಮ ಶತಂ ಆಚಾರ್ಯಾ ವಸಂತಿ ಸತತಂ ಗೃಹೆ. ಅವನ ಅರಮನೆಯಲ್ಲಿ 100 ಜನ ತತ್ವಜ್ಞರಾದಂತಹ ಆಚಾರ್ಯರು ಇರ್ತಿದ್ರಂತೆ. ನಾನಾ ಥರದ ಧರ್ಮಗಳನ್ನು ಅವರು ಬೋಧನೆ ಮಾಡ್ತಾ ಇದ್ರು. ದರ್ಶಯಂತಹ ಪೃಥಕ್ ಧರ್ಮಾನ್ ಅಂತ. ಅದರಲ್ಲಿ ತತ್ರ ಪಂಚಶಿಖೋ ನಾಮ ಕಾಪಿಲೇಯೋ ಮಹಾಮುನಿ. ಕಪಿಲ ಋಷಿಯ ಶಿಷ್ಯ ಪ್ರಶಿಷ್ಯರಲ್ಲಿ ಸೇರಿದಂಥ ಇನ್ನೊಬ್ಬ ವ್ಯಕ್ತಿ, ಅವನು ಪಂಚಶಿಖ ಅಂತ. ಅವನು ಸಂಚಾರ ಮಾಡ್ತಾ ಎಲ್ಲ ಕಡೆ ಬಂದಿದ್ದ. ಈ ಪಂಚಶಿಖ ಮುನಿ ಕಪಿಲೆಯ ಮಗ ಅಂತ ಹೀಗೆ ಕೇಳಿ ಬರ್ತದೆ. ಎಲ್ಲವನ್ನೂ ಕೂಡ ನಿರ್ಣಯ ರೂಪವಾಗಿ ಹೇಳುವಂಥ ಶಕ್ತಿ ಇದ್ದವನಿದ್ದವನು. ಯಮಾಹುಸ್ ಕಪಿಲಂ ಸಾಂಖ್ಯಾ ಪರಮರ್ಷಿಂ ಪ್ರಜಾಪತಿಂ ಸಮನ್ಯೇತೇನ ರೂಪೇಣ ವಿಸ್ಮಾಪಯತಿ ಸ್ವಯಂ. ಅವನನ್ನೇ ಪರಮರ್ಷಿ, ಪ್ರಜಾಪತಿ, ಕಪಿಲ ಅಂತ ಹೀಗೆ ವರ್ಣಿಸ್ತಾರೆ. ಪಂಚಶಿಖ ಅಂದ್ರು ಆತನದೇ ಹೆಸರು. ಆಸುರಿ ಅಂತ ಒಬ್ಬ ಶಿಷ್ಯ ಇದ್ದ, ಆಸುರಿ ಅಂತ ಒಬ್ಬ ಮುನಿ ಇದ್ದ. ಆ ಮುನಿಯ ಪ್ರಥಮ ಶಿಷ್ಯ ಇವನು ಈ ಪಂಚಶಿಖ ಅಥವಾ ಕಾಪಿಲೇಯ. ಜನರದೊಂದು ಅಂಬೋಣ ಹೀಗಿತ್ತು ಆಗ. ಏನಂದ್ರೆ, ಹಿಂದೆ ಕಪಿಲ ಅಂತ ಏನು ಋಷಿ ಇದ್ದ, ಆ ಕಪಿಲನೇ ಸ್ವಯಂ ಈಗ ಪಂಚಶಿಖನಾಗಿ ಅವತರಿಸಿ ಬಂದಿದ್ದಾನೆ ಅಂತ. ನಾವು ಹಿಂದೆಲ್ಲ ಕೇಳಿದ್ದೀವಿ ಕಪಿಲ ಮುನಿಯ ಶಿಷ್ಯನೇ ಆಸುರಿ ಅಂತ. ಹಾಗಾಗಿ ನಾವು ಹೀಗೆ ಗ್ರಹಿಸಬಹುದು, ಕಪಿಲ ಮುನಿಯ ಶಿಷ್ಯ ಆಸುರಿ ಇದ್ದ, ಆ ಆಸುರಿಯ ಶಿಷ್ಯನಾಗಿ ಈ ಪಂಚಶಿಖ ಬಂದ ಅಂತ. ಆ ಆಸುರಿ ತನ್ನ ಆಶ್ರಮದಲ್ಲಿ ಕೂತಿದ್ದಾಗ ಕಪಿಲನ ಮತವನ್ನ ಅವಲಂಬಿಸಿದಂತಹ ಮುನಿಗಳು ಅವನ ಬಳಿಗೆ ಬಂದು ಈ ತಮ್ಮ ಜಿಜ್ಞಾಸೆಯನ್ನ ಆತನ ಎದುರಿಗೆ ತೋಡಿಕೊಂಡ್ರು. ಹಾಗೆ ಬಂದವರಲ್ಲಿ ಪಂಚಶಿಖನೂ ಕೂಡ ಒಬ್ಬ ಇದ್ದ ಅಂತ ವರ್ಣಿಸ್ತಾನೆ. ಹೀಗೆ ಎಲ್ರಿಗೂ ಅವನು ತತ್ವಜ್ಞಾನವನ್ನ ಉಪದೇಶಿಸಿದ. ಈ ಪಂಚಶಿಖ ಒಬ್ಬ ತಾಯಿಯಿಂದ ಹುಟ್ಟಿದ್ದ, ಆದರೆ ಮತ್ತೊಬ್ಬ ಸ್ತ್ರೀಯ ಹಾಲು ಕುಡಿದು ಬೆಳೆದವನು. ಅವಳಿಗೆ ಕಪಿಲ ಅಂತ ಹೆಸರು ಅಂತ ಹೀಗೆ ಕೇಳಿ ಬರ್ತದೆ. ಕಪಿಲಾಳ ಮಗ ಆದ್ರಿಂದಲೇ ಪಂಚಶಿಖ ಕಾಪಿಲೇಯ ಅಂತ ಅವನಿಗೆ ಹೆಸರಿದೆ. ಅಂಥವನು ಜನಕನ ಆಸ್ಥಾನಕ್ಕೆ ಬಂದು ಆ ಜನಕನಿಗೆ ಶಾಸ್ತ್ರೋಪದೇಶ ಮಾಡಿದ. ಆಗ ಆ ಜನಕನಿಗೆ ಆ ಪಂಚಶಿಖನ ಅಪಾರವಾದ ಜ್ಞಾನವನ್ನು ನೋಡಿ ಆಶ್ಚರ್ಯ ಆಗಿ ತನ್ನಲ್ಲಿ ಇದ್ದಂಥ ಎಲ್ಲ 100 ಜನ ಆಚಾರ್ಯರನ್ನು ತಿರಸ್ಕಾರ ಮಾಡಿ ಆತನ ಬೆನ್ನು ಹಿಡಿದು ಹೊರಟು ಹೋಗಿಬಿಟ್ಟ. ಆತನ ಶಿಷ್ಯನಾದ. ಹಾಗೆ ಜನಕದೇವನಿಗೆ ಆತ ಎಲ್ಲ ಶಾಸ್ತ್ರವನ್ನು ಉಪದೇಶ ಮಾಡಿದ ಪಂಚಶಿಖ. ಹೀಗೆ ಈ ಪಂಚಶಿಖ ಏನು ಉಪದೇಶ ಮಾಡಿದ್ದಾನೆ, ಆ ಉಪದೇಶ ಮಾಡಿದ ಭಾಗಗಳಲ್ಲೇ ರೇತೋ ಧಾತುರು ವಟಕಣಿಕ ಘೃತ ಧೂಮಾಧಿವಾಸನಂ ಜಾತಿಸ್ಮೃತಿ ರಯಸ್ಕಾಂತಃ ಸೂರ್ಯಕಾಂತೋಂಪು ಭಕ್ಷಣಂ ಪ್ರೇತ್ಯ ಭೂತಾಪ್ಯಯಶ್ಚೈವ ದೇವತಾಭ್ಯುಪಯಾಚನಂ ಮೃತೆ ಕರ್ಮ ನಿವೃತ್ತಿಶ್ಚ ಪ್ರಮಾಣಮಿತಿ ನಿಶ್ಚಯ ಅಂತ ನಾಸ್ತಿಕ್ಯವನ್ನು ನಿರಾಕರಣೆ ಮಾಡಿ ಆಸ್ತಿಕ್ಯವನ್ನ ಸಮರ್ಥನೆ ಮಾಡುವಂತಹ ಭಾಗಗಳು ಕಂಡು ಬಂದಿರೋದು. ಇದನ್ನೇ ಆಚಾರ್ಯರು ಬ್ರಹ್ಮಸೂತ್ರದಲ್ಲಿ 1ನೇ ಅಧ್ಯಾಯದ 1ನೇ ಪಾದದ 3ನೇಯ ಶಾಸ್ತ್ರಯೋನಿತ್ವಾತ್ ಎಂಬ ಸೂತ್ರದ ಭಾಷ್ಯವನ್ನ ಹೇಳುವಾಗ ಉದ್ಧರಿಸಿದ ಶ್ಲೋಕಗಳಿವು. ಇವತ್ತು
ಆಚಾರ್ಯ ಹೇಳಿದಂತೆ ಶುದ್ಧವಾದ ಪಾಠ ಕಂಡು ಬರ್ತಿಲ್ಲ ಎಲ್ಲ ಕಡೆ. ಆದರೂ ಆ ಶ್ಲೋಕಗಳಂತೂ ಇವೆ. ಆಚಾರ್ಯರು ಉದ್ಧರಿಸಿದ ಕ್ರಮವನ್ನು ನೋಡಿ ಆ ಶ್ಲೋಕಗಳ ಶುದ್ಧ ಪಾಠವನ್ನು ಕೂಡ ನಾವು ಗ್ರಹಿಸಬಹುದು. ಆ ಪಂಚಶಿಖ ಏನು ಅದನ್ನೆಲ್ಲ ವಿವರವಾಗಿ ಹೇಳಿದ ಅನ್ನೋದನ್ನು ಹೇಳಲಿಕ್ಕೆ ಈಗೇನು ನಮಗೆ ಸೂಕ್ತವಾದಂಥ ಸಂದರ್ಭ ಇಲ್ಲ. ಬ್ರಹ್ಮಸೂತ್ರ ಭಾಷ್ಯದ ಪಾಠ ಸಂದರ್ಭದಲ್ಲಿ ಅದನ್ನೆಲ್ಲ ನೋಡಿದ್ದೇವೆ. ಅಂತೂ ಆ ಕಪಿಲ ಏನಿದ್ದ, ಆ ಕಪಿಲನ ಪುತ್ರನೇ, ಆ ಕಪಿಲನ ಶಿಷ್ಯನೇ ಆಸುರಿ. ಆ ಆಸುರಿಯ ಶಿಷ್ಯ ಈ ಪಂಚಶಿಖ. ಹಿಂದಿನ ಕಪಿಲನೇ ಈಗ ಮತ್ತೆ ಹುಟ್ಟಿ ಬಂದಿದ್ದಾನೆ ಅಂತ ಜನ ಭಾವಿಸ್ತಾ ಇದ್ರು, ಅವನ ಜ್ಞಾನವನ್ನು ಕಂಡು ಅಂತ. ಇಷ್ಟು ನಾವು ಈ ಒಂದು ಕಥೆಯನ್ನು ಕೂಡ ತಿಳ್ಕೊಳ್ಬಹುದು. ಅಂತೂ ಭಗವಂತನ ಅವತಾರ ಕಪಿಲ ಒಬ್ಬ ಇದ್ದ, ಅದಕ್ಕಿಂತ ಭಿನ್ನನಾದಂತಹ ಮತ್ತೊಬ್ಬ ಕಪಿಲನು ಇದ್ದಾನೆ. ಶಾಂತಿ ಪರ್ವದಲ್ಲಿ, ಮೋಕ್ಷ ಧರ್ಮ ಪರ್ವದಲ್ಲಿ ಹೇಳಿದ ಈ ಕಥೆ ಏನಿದೆ ಅದು ಭಗವಂತನ ಅವತಾರನಾದಂಥ ಕಪಿಲ ಏನಿದ್ದಾನೆ, ಅವನ ಶಿಷ್ಯ ಆಸುರಿ, ಅವನ ಶಿಷ್ಯ ಪಂಚಶಿಖ ಅಂತ ಹೀಗೆ ನಾವು ಊಹಿಸಬಹುದಾಗಿದೆ. ಆದ್ರಿಂದಲೇ ಆಚಾರ್ಯರು ಆ ಭಗವಂತ ಕಪಿಲ ಏನನ್ನ ತನ್ನ ಶಿಷ್ಯ ಆಸುರಿಗೆ ಹೇಳಿದ್ದ, ಆ ಆಸುರಿ ತನ್ನ ಶಿಷ್ಯ ಪಂಚಶಿಖನಿಗೆ ಏನು ಹೇಳಿದ್ದ, ಪಂಚಶಿಖ ಜನಮೇಜಯನಿಗೆ, ಜನಕರಾಜನಿಗೆ ಏನು ಹೇಳಿದ್ದ, ಅದನ್ನು ಗಮನಿಸಿ ಅದೆಲ್ಲವೂ ಭಗವಂತನಿಂದ ಬಂದ ತತ್ವ ಆದ್ದರಿಂದ ಅದನ್ನ ತಮ್ಮ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉದ್ಧರಿಸಿದ್ದಾರೆ. ಆದ್ರಿಂದ ಇದು ಭಗವಂತನ ಅವತಾರವಾದಂತಹ ಕಪಿಲನ ಉಪದೇಶ ಪರಂಪರೆಯಲ್ಲಿ ಬಂದಂಥ ಸಂಗತಿ ಅಂತ ನಾವೆಲ್ಲರೂ ಭಾವಿಸಬಹುದಾಗಿದೆ. ಇದಿಷ್ಟು ಭಾಗವತ ಅದರ 1ನೇ ಸ್ಕಂದ ಮತ್ತು 2ನೇ ಸ್ಕಂದ, ಹಾಗೆ ಬ್ರಹ್ಮಸೂತ್ರ ಭಾಷ್ಯದ 1ನೇ ಅಧ್ಯಾಯದ 1ನೇ ಪಾದದ 3ನೇ ಶಾಸ್ತ್ರೀಯವನಿತ್ವಾತ್ ಇದಕ್ಕೆ ಸಂಬಂಧಿಸಿದಂತೆ ನಾವು ನೋಡಬಹುದಾದಂಥ ವಿಷಯಗಳು. ಸುಖ ಸ್ವರೂಪನು ಮತ್ತು ಜಗತ್ತನ್ನು ಪಾಲಿಸುವವನು, ಜಗತ್ತನ್ನ ಪ್ರಳಯದ ಕಡೆ ಕೊಂಡು ಹೋಗುವವನು, ಆದ್ದರಿಂದ ಅವನನ್ನು ಕಪಿಲ ಅಂತ ಹೇಳ್ತಾರೆ ಅಂತ ಅದರ ಅರ್ಥವನ್ನು ಕೂಡ ನಾವು ಹಿಂದೆ ನೋಡಿದ್ದೀವಿ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.